ಕೆಂಪೇಗೌಡ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಚುಂಚುಂಗಿ ಶಶಿಕುಮಾರ್ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಚಾರ, ಕರ್ನಾಟಕ ಸಾರಿಗೆ ನೌಕರರಿಗೆ ಈ ಕಾಂಗ್ರೆಸ್ ಸರ್ಕಾರ ಶಾಪನ ಅಥವಾ ವರಾನ ಅಂತಕ್ಕಂಥ ವಿಚಾರವನ್ನು ನಿಮ್ಮ ಮುಂದೆ ಪ್ರಸ್ತಾಪ ಮಾಡ್ತಾ ಇದ್ದೀನಿ. ಕಾರಣ, ಈ BJP ಪಕ್ಷ ಮತ್ತು ಕಾಂಗ್ರೆಸ್ ಪಕ್ಷಗಳು ಕೂಡ, ಎರಡೂ ಪಕ್ಷ ರಾಷ್ಟ್ರೀಯ ಪಕ್ಷಗಳು ಈ ಒಂದೇ ನಾಣ್ಯದ ಎರಡು ಮುಖ ಇದ್ದಂಗೆ. ಒಂದು ವಿರೋಧ ಪಕ್ಷದಲ್ಲಿರ್ತದೆ, ಇನ್ನೊಂದು ಅಧಿಕಾರಕ್ಕೆ ಬರ್ತದೆ, ಇನ್ನೊಂದು ಅಧಿಕಾರದಲ್ಲಿರ್ತದೆ, ಇನ್ನೊಂದು ವಿರೋಧ ಪಕ್ಷಕ್ಕೆ ಹೋಗ್ತದೆ. ಇದು ಸೇಮ್ ಟು ಸೇಮ್ ನಡ್ಕೊಂಡು ಹೋಗ್ತಕ್ಕಂಥ ವ್ಯವಸ್ಥೆ. ಇಲ್ಲೇನಾಗ್ತದೆ, ಯಾವುದೇ ಸರ್ಕಾರ ಬಂದರೂ ಸಹ ಈ ಸಾರಿಗೆ ನೌಕರರಿಗೆ ಕಷ್ಟ ತಪ್ಪಿದ್ದಲ್ಲ ಅಂತಕ್ಕಂಥ ಒಂದು ಮಾತಿಲ್ಲಿ. ಯಾಕೆಂತಂದರೆ ಸುಮಾರು ವರ್ಷಗಳ ಬೇಡಿಕೆ ಏನಂತ, 35% ನಮಗೆ ವೇತನವನ್ನು ಹೆಚ್ಚಿಗೆ ಮಾಡಬೇಕು ಅಂತಕ್ಕಂಥ ಒಂದು ಮನವಿಯನ್ನು ಸರ್ಕಾರಕ್ಕೆ ಸಲ್ಲಿಸ್ತಾರೆ. ಯಾರು? ಈ ಸಾರಿಗೆ ಇಲಾಖೆಯವರು. ಆದರೆ ಏನಾಗ್ತದೆ, ಸುಮಾರು ಇವರೇನು ಮಾಡ್ತಾರೆ, ಒಂದು 15 ವರ್ಷಗಳ ಹಿಂದೆನೇ ಆ ಒಂದು ಬೇಡಿಕೆ ಇಟ್ಟಾಗ ಎಷ್ಟು 3 ಸರ್ಕಾರಗಳು ಹೋದಂಗೆ 5 ವರ್ಷ ಅಂತ ಇಟ್ಕೊಂಡ್ರು ಸಹ ಯಾರು ಮಾಡೇ ಇಲ್ಲ, ಅದನ್ನು ರೈಸ್ ಮಾಡೋಕ್ಕೆ ಹೋಗ್ತಾ ಇಲ್ಲ. ಅಪ್ಪಿತಪ್ಪಿ BJP ಸರ್ಕಾರ ಅದು 15% ಅಂತಲೋ 12% ಅಂತಲೋ ರೈಸ್ ಮಾಡಿದ್ರೆ ಸರ್ಕಾರ ಅದನ್ನು ಇನ್ನೂ ಹೆಚ್ಚಿಗೆ ರೈಸ್ ಮಾಡ್ತಕ್ಕಂಥ ಕೆಲಸ ಕೂಡ ಅದು ಮಾಡ್ತಾ ಇಲ್ಲ. ಇವಾಗ ಏನಾಗಿದೆ, ಈ ಸಾರಿಗೆ ನೌಕರರ ಪರಿಸ್ಥಿತಿ ಯಾವ ಥರ ಆಗಿದೆ ಅಂದರೆ, ಅವರೆಲ್ಲ ಬೀದಿಗೆ ಬಂದು ನಿಂತವ್ರೀಗ. ತುಂಬ ಕಷ್ಟದ ಸ್ಥಿತಿ ಇದೆ ಅವ್ರ ಜೀವನ. ಜೊತೆಗೆ ಏನಾಗ್ತದೆ, ಅವರ ಒಂದು ಮೂಲಭೂತ ಸೌಕರ್ಯಗಳು ಏನಾಗಿದೆ ಇವತ್ತು, ಶಿಕ್ಷಣ ಆಗಿರಲಿ, ಹೆಲ್ತ್ ಆಗಿರಲಿ, ಅವ್ರ ಮಕ್ಕಳ ವಿದ್ಯಾಭ್ಯಾಸ ಆಗಿರಲಿ, ಎಲ್ಲ ಸಹ ಕುಂಠಿತವಾಗಿದೆ. ತುಂಬ ದಿವಾಳಿ ಜೀವನ ಅಂತಂದರೆ ಅವ್ರದ್ದೇ ಈಗ ಕರ್ನಾಟಕದಲ್ಲಿ ಆ ಒಂದು ಇಲಾಖೆದು, ಸಾರಿಗೆ ಇಲಾಖೆದು. ಮತ್ತು ಏನಾಗಿದೆ ಇಲ್ಲಂದರೆ, ತಿಂಗಳ ಸರ್ಕಾರ ಒಂದು ವರದಿ ಕೊಡ್ತದೆ, 72 ಕೋಟಿ ತಿಂಗಳ ಅನುದಾನ ಅವ್ರಿಗೆ ಹೋಗ್ಬೇಕಾಗ್ತದೆ ವೆಚ್ಚ. ವರ್ಷಕ್ಕೆ 873 ಕೋಟಿ ಅವ್ರ ಸ್ಯಾಲ್ರಿಯನ್ನು ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಸರ್ಕಾರ ಹೇಳ್ತಾ ಇದೆ. ಅಂದರೆ ಇದೇನು ಬಿಟ್ಟು ಕೊಡ್ತಕ್ಕಂಥದ್ದು ದುಡ್ಡಲ್ಲ, ಇದು ಅವ್ರ ಸ್ಯಾಲ್ರಿ, ಅವರ ದುಡಿಮೆಗೆ ಏನಂತೀವಿ ಕೂಲಿ. ಆ ಕೂಲಿಯನ್ನು ಸರ್ಕಾರ ಕೊಡ್ತಕ್ಕಂಥದ್ದು ಕೂಡ ಅದಕ್ಕೆ ಹೈಲೈಟ್ ಆಗಿದೆ. ಸರ್ಕಾರಕ್ಕೆ ಅದು ದೊಡ್ಡ ಕೆಲಸ, ಅದು ಮೇಧಾವಿ ಕೆಲಸ ಮಾಡ್ದಂಗೆ ಅವ್ರಿಗೆ. ಮತ್ತು ಏನಾಗಿದೆ, 26 ತಿಂಗಳ ಬಾಕಿ ವೇತನವನ್ನು, ಅಂದರೆ 38 ತಿಂಗಳಿತ್ತು, ಅದರಲ್ಲಿ 26 ತಿಂಗಳದ್ದು ಅಂದರೆ 1271 ಕೋಟಿ ಚಿಲ್ಲರೆಯಷ್ಟು ಅಮೌಂಟ್ ಅವ್ರು ಕೊಡಬೇಕಾಗ್ತದೆ. ಅದರಲ್ಲಿ 450 ಕೋಟಿ ಬಿಟ್ಟಿದೆ. ಯಾರಿಗೆ ಬಿಟ್ಟಿದೆ? ಜಮಾ ಆಗಿದೆ ಅಂತ ಅಕೌಂಟ್ಗಳಿಗೆ, ಅಂದರೆ ಎಲ್ಲರಿಗೂನಾ? ಅಲ್ಲ, ಎಂಥ ದರಿದ್ರ ವ್ಯವಸ್ಥೆ. ಸಾರಿಗೆ ಅವ್ರು ಹೇಳ್ತಾ ಇದ್ದಾರೆ, ಸಾರ್ 2000 ಕೋಟಿ ಕೊಟ್ಟರೆ ನಮ್ಮ ಕಷ್ಟ ಹೋಗ್ತದೆ. ಅಲ್ಲಿ ಎಲ್ಲ ಎಂಟೇರ್ ಅವ್ರು ಏನು ಇರ್ಬರೋ ಕಷ್ಟ ಈಗ ಸದ್ಯಕ್ಕೆ ಇರ್ತಕ್ಕಂಥ ದರಿದ್ರ ಹೋಗ್ತದೆ ಅವ್ರಿಗೆ. ಆ ಮಹಿಳೆಯರಿಗೆ ಫ್ರೀ ಬಸ್ಗಳು ಕೊಟ್ಕೊಂಡು ಒಂದು 4000 ಕೋಟಿ ಅಷ್ಟು ನಷ್ಟ ಆದರೆ ಸರ್ಕಾರಕ್ಕೆ, ಅವರು ಇದಕ್ಕೆ ಅವ್ರ ಸರ್ಕಾರ ಬರಲಿಕ್ಕೆ ನೀವೇನೋ ಗ್ಯಾರಂಟಿಗಳು ಕೊಟ್ಕೊಂಡಿದ್ದೀರಾ, ಬಸ್ ಫ್ರೀ, ಅದು ಫ್ರೀ, ಇದು ಫ್ರೀ, 2000 ಫ್ರೀ ಅಂತ. ಮತ್ತು ಸಾರಿಗೆ ನೌಕರರ ಜೀವನವನ್ನು ಯಾಕೆ ಬಲಿ ಕೊಡ್ತೀರಾ? ಅವರ ಜೀವನವನ್ನು ಬಲಿ ಕೊಡ್ತಕ್ಕಂಥ ಕೆಲಸ ಈ ಸರ್ಕಾರಗಳು ಮಾಡ್ತಾ ಇದೆ. 450 ಕೋಟಿ ಹಣ ಬಿಡುಗಡೆ ಮಾಡಿದ್ರೆ ಇನ್ನೆಷ್ಟು ಬಿಡುಗಡೆ ಮಾಡಬೇಕಾಗಿದೆ ಸರ್ಕಾರ? ಅದೇನು ಒಂದು ಮಾತು ಮೇಲೆ ನಿಂತಿಲ್ಲ ಸರ್ಕಾರ. ತಿಂಗಳಿಗೊಂದು ಮಾತು, ಮೀಟಿಂಗ್ ಒಂದು ಮಾತು ಹೇಳುವ ಮಟ್ಟದಲ್ಲಿ ಆ ಸರ್ಕಾರಗಳು ಬಂದಿದೆ. ಮತ್ತು 4 ವರ್ಷಕ್ಕೆ ವೇತನ ಪರಿಷ್ಕರಣೆ ಅಂತಕ್ಕಂಥದ್ದು ಒಂದು ಒಪ್ಪಂದ ಇದೆಯಂತೆ ಸಾರಿಗೆ ಇಲಾಖೆಯಲ್ಲಿ. 4 ವರ್ಷಕ್ಕೆ ಒಂದೊಂದು ವೇತನ ಪರಿಷ್ಕರಣೆ ಇರ್ತಕ್ಕಂಥ ರೈಸ್ ಮಾಡಬೇಕು ಅಂತ. ಆ ಒಪ್ಪಂದವನ್ನು ಕೂಡ ಮೀರೋಗಿದೆ ಸರ್ಕಾರ. ಅದಕ್ಕೇನು ತಲೆ ಕೆಟ್ಟೋಗಿದೆ ಸರ್ಕಾರ. ಮನುಷ್ಯತ್ವ ಇಲ್ಲದೆ ಇರ್ತಕ್ಕಂಥ ಸರ್ಕಾರಗಳು ಎಷ್ಟು ಬಂದರೂ ಅಷ್ಟೇ ವೇಸ್ಟ್ ಅಂತಕ್ಕಂಥ ಮಾತು ಇಲ್ಲಿ ಕಾಣ್ತದೆ. ಇಲ್ಲಿ ಇವರ ಒಂದು ಪಾಪ ಜೀವನದಲ್ಲಿ ಆಟ ಆಡ್ತಕ್ಕಂಥ ಸರ್ಕಾರಗಳು. ಸಾರಿಗೆ ನೌಕರಿಗೆ ತುಂಬ ಕಷ್ಟ ಇದೆ, ಹೇಳ್ಕೊಂಬಾರ್ದಷ್ಟೇ ಅವ್ರಿಗೆ. ಇದು ಬಿಟ್ಟರೆ ಬೇರೆ ಕೆಲಸ ಇಲ್ಲ ಅವ್ರಿಗೆ. ಆ 24 ಗಂಟೆನೂ ಬಸ್ಸು ಅಲ್ಲಿ ನೋಡಿದ್ರೆ ಫ್ರೀ ಅಂತ ಹೇಳ್ಬಿಟ್ಟು ಬಸ್ಸುಗಳ ಗತಿ ಇಲ್ಲ. ಜಾಸ್ತಿ ತುಂಬಿಟ್ಟವ್ರೆ, ಜಾಸ್ತಿ ಜನರನ್ನ. ಅದು ಹೆಣ್ಮಕ್ಳೇ ಯಥೇಚ್ಛವಾಗಿ ಹತ್ತಕ್ಕಂಥ ಬಸ್ ಫ್ರೀ ಅಲ್ವಾ, ಅದಕ್ಕೆ 15 ವರ್ಷಗಳಿಂದ ಅವರ ವೇತನ ಪರಿಷ್ಕರಣೆ ಕೂಡ ಒಂದು ಗತಿ ಕಾಣಿಸ್ತಾ ಇಲ್ಲ ಸರ್ಕಾರ. ಮತ್ತು ಈ ರಾಮಲಿಂಗಾರೆಡ್ಡಿ ಅವ್ರಿಗೆ ಈ 35% ಹೆಚ್ಚಿಗೆ ಮಾಡಬೇಕು ಅಂತಕ್ಕಂಥ ವೇತನ ಪರಿಷ್ಕರಣವನ್ನು ಅವರು ಇದು ಮಾಡಿದ್ರೆ, ಇವರು 12.5 ಅಂತಕ್ಕಂಥದ್ದು ಅಥವಾ 15 ಅಂತಕ್ಕಂಥದ್ದು, ಅವರ ಇದಕ್ಕೆ ಒಂದು ಅರ್ಧಕ್ಕಾದರೂ ಹೋಗಿ ಇವರು ರೀಚ್ ಆಗ್ತಾ ಇಲ್ಲ. ಮಾಡ್ತೀವಿ ಅಂತ ಹೇಳ್ತಾರೆ, ಮಾಡ್ತಾ ಇಲ್ಲ ಇವರು. ಸರ್ಕಾರಕ್ಕೆ ದಿವಾಲಿ ಇದೆ, ತುಂಬ ಕಷ್ಟ ಇದೆ. ಸರ್ಕಾರಕ್ಕೆ ಆದಾಯ ಮೂಲಗಳು ಮುಚ್ಚೋಗಿದ್ದಾವೆ. ಆ ಮಟ್ಟದಲ್ಲಿ ಇವ್ರಿಗೆ ಯಾಕೆ ಮಾಡ್ತಾರೆ? ಇನ್ನೆಷ್ಟು ವರ್ಷ ಬೇಕು ಅವ್ರಿಗೆ? BJP ಸರ್ಕಾರ ಇದ್ದಾಗಲೇ 10-15% ಜಾಸ್ತಿ ಮಾಡ್ತೀವಿ ಅಂತ ಹೇಳಿದ್ದಾಗ, ಇನ್ನು ಇವ್ರು ಮಾಡಿಲ್ಲ ಅಂದರೆ ಇವ್ರಿಗೆ ಇನ್ನೆಷ್ಟು ವರ್ಷ ಬೇಕು ಇವರಿಗೆ ಅಂತಕ್ಕಂಥ ಮಾತನ್ನು
ನಾವು ತಿಳ್ಕೊಬೇಕಾಗ್ತದೆ. ಮತ್ತು ಬಿ ಜೆ ಪಿ ಅವಧಿಯಲ್ಲಿ ಮುಷ್ಕರ ಮಾಡಿದ್ರಿ, ನಮ್ಮ ಅವಧಿಯಲ್ಲಿ ಮಾಡಿಲ್ಲ ಅಂತಕ್ಕಂಥ ಧೈರ್ಯ ಇವರಿಗೆ, ಕಾಂಗ್ರೆಸ್ ಅವರಿಗೆ. ಆವಾಗಂದರೆ ಯಾರೋ ಈ ಕೋಡಿಹಳ್ಳಿ ಅವರಿದ್ದರು, ಅವ್ರು ಎತ್ಕಟ್ಟತಕ್ಕಂಥ ಕೆಲಸ ಆಗಿರ್ಬೋದು, ಅಥವಾ ಎತ್ಕಟ್ಟೋದಂಥದ್ದು ತಪ್ಪೇನಂತಲ್ಲ, ಒಂದು ಸಪೋರ್ಟ್ ಮಾಡ್ತಾಯಿದ್ರು, ಒಳ್ಳೇದೋ ಕೆಟ್ಟದ್ದು ಸಾರಿಗೆ ಅವ್ರಿಗೆ ನಾವು ಇದ್ದೀವಿ ಅಂತ. ಅವ್ರಿಗೆ ಒಂದು 4 ನಿಗಮಗಳಿದ್ದಾವೆ, ಅಧ್ಯಕ್ಷರುಗಳಿದ್ದಾರೆ, ಅವ್ರು ಮಾಡಬೇಕಲ್ಲಿ. ಆ ಯೂನಿಯನ್ಗೂ ಕೂಡ ಎಲೆಕ್ಷನ್ ಇಲ್ಲ ಅಂತೆ, ಚುನಾವಣೆ, ಅಲ್ಲೂ ಸರ್ವಾಧಿಕಾರ ಇದ್ದವರೇ ಇರ್ತಾರೆ. ಒಬ್ಬರು ಪ್ರತಿಭಟನೆ ಮಾಡ್ಬೇಕಂತಾರೆ, ಇನ್ನೊಬ್ರು ಬೇಡ ಅಂತಾರೆ. ಒಬ್ಬ ಸರ್ಕಲ್ಗೆ, ಇದು ನನಗೆ ಗೊತ್ತಿದ್ದಂಗೆ ಸರ್ಕಾರಕ್ಕೆ ಏನಾದ್ರು ಇವರೆಲ್ಲ ಶಾಮೀಲಾಗಿದ್ದಾರೆ ಏನೋ ಗೊತ್ತಿಲ್ಲ. ಕೆಲವರು ಪಕ್ಷಗಳು ಅನ್ಕೊಂಡ್ರೆ ಇವರು ಕೂಡ ಹಾಗೆ ಇದೆ. ಅಲ್ಲಿ ಯೂನಿಯನ್ ಇಲ್ಲ, ಒಗ್ಗಟ್ಟಿಲ್ಲ ಅಲ್ಲಿ. ಮತ್ತು ಯಾಕೆ 4 ಯೂನಿಯನ್ಗಳ ಅಧ್ಯಕ್ಷರಲ್ಲಿ? ಅವ್ರು ಮಾಡೋ ಕೆಲಸ ಏನು? ಒಬ್ರು ಹೇಳ್ತಾರೆ ಇಲ್ಲ 35% ಕೊಡೋ ತನಕ ನಾವು ಕೆಲಸ ಮಾಡೋದು ಬೇಡ ಅಂತ, ಇನ್ನೊಬ್ರು ಬೇಡ 10ಕ್ಕೆ ಒಪ್ಕೊಳ್ಳೋಣ ಅಂತ. ಅಂದರೆ ಅವರಲ್ಲೇ ಯೂನಿಯನ್ ಇಲ್ಲ. ಆ ಮಟ್ಟಕ್ಕೆ ಪಾಪ ಇವ್ರು ಬಲಿ ಆಗ್ತಕ್ಕಂಥ ಈ ಡ್ರೈವರ್ಗಳು ಮತ್ತು ಚಾಲಕರು, ಇದು ಕಂಡಕ್ಟರ್ಗಳು ಬಲಿ ಆಗ್ತಕ್ಕಂಥ ಕೆಲಸ ಆಗ್ತಾ ಇದೆ. ಹಾಗೆ ಈ ಕೋಡಿಹಳ್ಳಿ ಅವರು ಈಗಿಲ್ಲ ಸದ್ಯಕ್ಕೆ, ಪಾಪ ಇದ್ದಿದ್ರೆ ಏನಾರು ಎತ್ಕಟ್ಟೋರನು, ಅಂದರೆ ಎತ್ಕಟ್ಟೋದವರು ಸಪೋರ್ಟು. ಅವ್ರು ಯಾವುದೋ ಒಂದು ಹಗರಣದಲ್ಲಿ ಸಿಗಕೊಂಡು ಆವತ್ತು ಹೋದವರು. ಅವ್ರು ಕಾಂಗ್ರೆಸ್ ಸರ್ಕಾರ ಇಲ್ಲ ಅಂದರೆ ಮಾತ್ರ ನಾವು ಹೊರಗಡೆ ಬರೋದು. ಈ ಕಾಂಗ್ರೆಸ್ಗೆ ವ್ಯತಿರೇಕವಾಗಿ ಹೋಗಲ್ಲ ಅವರು. ಎಂಥ ದರಿದ್ರ ವ್ಯವಸ್ಥೆ ಇದೆ ಗೊತ್ತಾ? ನಾವು ಕೂಡ ಆದರೆ ಇಂಥವ್ರು ನಂಬ್ಕೊಂಬಾರ್ದು ನಾವು. ನಮಗೆ ಶಕ್ತಿ ಇದೆ, ನಮಗೆ ನಿಗಮಗಳಿದ್ದಾವೆ ಅಂತ ಅಂದಮೇಲೆ ನಮ್ಗೆ ಯಾಕೆ ಆ ಒಂದು ಶಕ್ತಿ ಇಲ್ಲ? ಹೋರಾಟದ ಕಿಚ್ಚನ್ನು ಹಚ್ಚಿಸ್ತಕ್ಕಂಥ ಶಕ್ತಿ ನಿಗಮಗಳಿಗೆ ಇರಬೇಕು, ಅಧ್ಯಕ್ಷರುಗಳಿಗೆ. ಅಂಥವ್ರನ್ನ ಆಯ್ಕೆ ಮಾಡ್ಕೊಬೇಕು. ನಿಮಗೆ ಚುನಾವಣೆಗಳೇ ಇಲ್ಲ ಅಂತೆ, ಅವ್ರದ್ದು ಕರ್ಮ ಹಂಗೆ ಇದೆ. ಆಮೇಲೆ ಇನ್ನೇನಾರು ಈ ಯಾರೋ ಒಬ್ಬ ತಿಳುವಳಿಕೆ ಇದ್ದಿರ್ತಕ್ಕಂಥ ಕಂಡಕ್ಟರ್ ಡ್ರೈವರ್ಗಳು ಕಂಪ್ಲೇಂಟ್ ಮಾಡಿದ್ರೆ ಡಿಪೋಗಳ ಮೇಲೆ ಮೇಲಾಧಿಕಾರಿಗಳು ಕೊಟ್ಟರೆ ಅವ್ರು ಕಡ್ಡಾಯ ರಜೆಗಳು ನಿಲ್ಲಿಸ್ತಕ್ಕಂಥದ್ದು, ಮತ್ತು ಡ್ಯೂಟಿ ಮೇಲೆ ಡ್ಯೂಟಿ ಹಾಕಿ ಹಿಂಸೆ ಕೊಡ್ತಕ್ಕಂಥದ್ದು, ಇವೆಲ್ಲ ಅದಕ್ಕೆ ಅವರು ತುಂಬ ಯಾಕೆ ಬೇಕು ನಮ್ಗೆ ಹಾಳಾಗೋಗ್ಲಿ, ಏನು ಮಾಡ್ತಾ ಇರೋದೇ ದರಿದ್ರಕ್ಕೆ ಈ ಕೆಲಸ ಅಂಥೇಳಿ ಅವರು ಸುಮ್ಮನೆ ನೋಡ್ದಂಗೆ ಹೋಗ್ತಕ್ಕಂಥ ಜನ ಕೂಡ ಅಲ್ಲಿದ್ದಾರೆ. ಸೊ ಏನು ಮಾಡೋಕ್ಕಾಗಲ್ಲ. ಅವರು ಬಿ ಜೆ ಪಿ ಅವಧಿಯಲ್ಲಿ ಬಂದ ಮೇಲೆ ಸಿಗೋದೇ ಇಲ್ಲ ಈ ಕೋಡಿಹಳ್ಳಿ ಅವರು ಕೂಡ. ಬೇರೆ ಯಾವುದೇ ನಾಯಕರು ಕೂಡ ಇವಾಗ ಸಪೋರ್ಟ್ ಮಾಡ್ತಕ್ಕಂಥವ್ರು ಸಿಗಲ್ಲ ಅವರಿಗೆ. ನನಗೆ ಗೊತ್ತಿದ್ದಂಗೆ ಯಾವುದೇ ಸಂಘ ಸಂಸ್ಥೆಗಳು ಸಪೋರ್ಟ್ ಕೂಡ ಬೇಕಾಗಿಲ್ಲ ಸಾರಿಗೆ ನೌಕರರಿಗೆ, ಅವರೇ ಮಾಡಬೇಕಾಗ್ತದೆ. ಮತ್ತು ಈಗ ಈ ಸಿಬ್ಬಂದಿನೇ ಮಾಡಬೇಕೀಗ ಧರಣಿ ಮತ್ತು ಪ್ರತಿಭಟನೆಗಳನ್ನು. ಅಂದರೆ ಸರ್ಕಾರಕ್ಕೊಂದು ಮೆಮ್ರಾಂಡ್ ಕೊಟ್ಟು ಒಂದೊಂದು ಡೇಟ್ ಕೊಡ್ತಕ್ಕಂಥದ್ದು. ನಿಮ್ಮಲ್ಲೇ ಐಕ್ಯತೆ ಇಲ್ಲ, ಒಬ್ಬೊಬ್ರು ಒಂದೊಂದು ಮಾತು ಹೇಳ್ಕೊಂಡು ಹೋದ್ರೆ ಸರ್ಕಾರನ ಮಟ್ಟ ಹಾಕ್ಲಿಕ್ಕಾಗಲ್ಲ. ಅವ್ರಿಗೆ ಶಕ್ತಿ ಕೂಡ ಯಾರು ಕೊಡ್ತಾರೋ ಗೊತ್ತಾಗಲ್ಲ ಸಿಬ್ಬಂದಿಗೆ. ಪಾಪ ಈಗ ಶಕ್ತಿ ತುಂಬತಕ್ಕಂಥವ್ರು ಇಲ್ಲ, ನೈತಿಕ ಧೈರ್ಯವನ್ನು ತುಂಬತಕ್ಕಂಥ ಸಂಘಟನೆಗಳಿಲ್ಲ. ಮತ್ತು ಮಂತ್ರಿಗಳು ಕೂಡ ಅಷ್ಟೇ, ಯಾವಾಗ ನೋಡಿದ್ರು ಈ 38 ತಿಂಗಳ ಬಾಕಿ ಬಿ ಜೆ ಪಿ ಅವ್ರದ್ದಿದೆ, ನಮ್ದಲ್ಲ ಅಂತಾರೆ. ಹಿಂದಿನ ಸರ್ಕಾರ ಯಾವುದೇ ಸಾಲಗಳು ಮಾಡಿದ್ರು ಕೂಡ ಬರ್ತಕ್ಕಂಥ ಸರ್ಕಾರನೇ ಅದು ಭರಿಸ್ಬೇಕಂತಕ್ಕಂಥ ಅವ್ರಿಗೂ ಗೊತ್ತಿಲ್ಲ. ಮೋಸ್ಟ್ ಸೀನಿಯರ್ ಅವ್ರಿಗೆ ವಯಸ್ಸಾಗ್ತಾ ಹೋಗ್ತಾ ಏನಾಗಿದೆ ಗೊತ್ತಾ? ಅವ್ರಿಗೂ ಕೂಡ ತಿಳುವಳಿಕೆ ಕಮ್ಮಿ ಆಗಿದೆ ಈ ವಯಸ್ಸಾಗ್ತಾ ಮಂತ್ರಿಗಳಿಗೆ. ನಿಜ, ಈ ಸರ್ಕಾರ ಯಾವುದೇ ಮಾಡಿರಲಿ ಸಾಲ ನಾವು ತೀರಿಸ್ಬೇಕಲ್ವಾ? ಮತ್ತು ನೀವ್ಯಾಕೆ ಬಂದಿದ್ದ ಅಧಿಕಾರಕ್ಕೆ? ಅವರೇ ತೀರಿಸ್ಕೊಂತಿದ್ರು. ಇದೊಂದು ಪದೇ ಹೇಳ್ತಾರೆ, ಅವ್ರು ಮಾಡಿದ್ರೆ ನೀವು ಕೊಡೋದು ಬೇಡವಾ ಅವ್ರಿಗೆ? ಯಾರೇ ಮಾಡಿರಲಿ ಕೊಡಬೇಕಲ್ವ ನೀವು? ಅದು ಮಾಡ್ತಕ್ಕಂಥ ಕೆಲಸ ಇಲ್ಲ. ಮತ್ತು 4 ನಿಗಮಗಳ ಸಾಲ 7,130 ಕೋಟಿ ಇದೆ ಅವ್ರಿಗೆ. ಮತ್ತೆ ಎಲ್ಲೋ ಸಾಲ ಕೊಡಲಿಕ್ಕೆ ಬ್ಯಾಂಕ್ಗಳಿಗೆ ಅನುಮತಿ ಕೊಟ್ಟಿದೆ ಅಂತ ಸರ್ಕಾರ. 2,000 ಕೋಟಿ ಮಾಡಿದ್ದಾರೆ ಅಂತ. ಅದಕ್ಕೆ ಸಾಲ ಬಡ್ಡಿ ಅಸಲು ಇದೇ ಕಟ್ತಾ ಇದೆ ಅಂತ ಸರ್ಕಾರ. ಮತ್ತು ಇನ್ಯಾರು ಕಟ್ತಾರೆ? ಸರ್ಕಾರ ಕಟ್ಟಿದ್ರೆ ಯಾರು ಕಟ್ತಾರೆ? ಸರ್ಕಾರ ಕಟ್ಟಬೇಕಲ್ವ ಇವಕ್ಕೆಲ್ಲ. ಅದನ್ನು ಕೂಡ ಹೈಲೈಟು ರಾಮಲಿಂಗಾರೆಡ್ಡಿ ಅವ್ರಿಗೆ, ಮಾನ್ಯ ಮಂತ್ರಿಗಳಿಗೆ ಈ ಕೆಲಸಗಳು ಭಾರಿ ಹೈಲೈಟ್. ಅವ್ರಿಗೆ ಬಸ್ ಒಂದಿಲ್ಲ ಗತಿ ಸರ್ಕಾರಕ್ಕೆ. ಅವರ ಅವಧಿಯಲ್ಲಿ ಸುಮಾರು ನನಗೆ ಗೊತ್ತಿದ್ದಂಗೆ ಒಂದು ಬಸ್ ತಗೊಂಡಿಲ್ಲ ಕಾಂಗ್ರೆಸ್ ಸರ್ಕಾರ ಬಂದಾಗಲಿಂದ. ಹಳೇ ಬಸ್ಸು, ಈ ಡಕೋಟ ಎಕ್ಸ್ಪ್ರೆಸ್ ಇದ್ದಂಗೆ ನಿಂತೋಗ್ತಾ ಇದ್ದಾವೆ ಸರ್. ಯಾವ ಒಂದು ಜಿಲ್ಲೆಗೂ ಯಾವ ಒಂದು ತಾಲೂಕುಗಳು ಕೂಡ ನಿಖರವಾಗಿರ್ತಕ್ಕಂಥ ಬಸ್ ವ್ಯವಸ್ಥೆ ಈಗಿಲ್ಲ, ಕೆಟ್ಟೋಗಿದ್ದಾವೆ. ನಿಂತುಬಿಟ್ಟು ತಳ್ತಾ ಇದ್ದಾರೆ ಹತ್ತಿರೋ ಜನ. ಏನು ನಿಮ್ಗೆ ದರಿದ್ರ? ಓಲಿ ಸರ್ಕಾರ ಬರ್ತದೆ ಅಂತ ಗ್ಯಾರಂಟಿ ಇದೆ ನೆಕ್ಸ್ಟ್ ಇನ್ನೊಂದು 2 ವರ್ಷಕ್ಕೆ. ಇವೆಲ್ಲ ಮಾರ್ಪಾಡು ಮಾಡಬೇಕಲ್ಲ. ಅವ್ರ ಜೀವನ ಯಾಕೆ ಬಲಿತಕ್ಕಂತೀರ ಸಾರಿಗೆ ಅವ್ರದ್ದು? ಮತ್ತು ಇನ್ನು ಜಾಸ್ತಿ ಮಾತಾಡಿದ್ರೆ ಕೇಸುಗಳು, ಈ ಹಳೆ ಕೇಸುಗಳೇ 3,500 ಜನರ ಮೇಲೆ ಇದೆಯಂತೆ. 3,500 ಜನ ಸಾರಿಗೆ ನೌಕರರ ಮೇಲೆ ಕೇಸುಗಳಿದ್ದಾವಂತೆ. ಹಿಂದೆ ತಗೊಳ್ಳೋಕ್ಕೆ, ವಾಪಸ್ ತಗೊಳ್ಳೋಕ್ಕೆ ನಿಮ್ಗೆ ದರಿದ್ರ ಸರ್ಕಾರಕ್ಕೆ? ಅವರೇನು ಭಯೋತ್ಪಾದಕರ? ನಮಗೆ ಕೊಡ್ತಕ್ಕಂಥ ಸ್ಯಾಲ್ರಿಯನ್ನು ನೀವು ಕೊಡ್ತಾ ಇಲ್ಲ, ನಮ್ಮ ಹೊಟ್ಟೆ ಮೇಲೆ ಹೊಡಿತಾ ಇದ್ರ ಅಂತ ಪ್ರತಿಭಟನೆ ಮಾಡಿದ್ರೆ, ಅದು ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ಪ್ರತಿಭಟನೆಗೆ ಅವಕಾಶ ಕೇಳ್ಕೊಂಡು ಪ್ರತಿಭಟನೆ ಮಾಡಿದ್ರೆ ಕೇಸುಗಳಾಗ್ತಕ್ಕಂಥದ್ದು, ಸ್ಯಾಲ್ರಿಗಳು ಕಟ್ ಮಾಡ್ತಕ್ಕಂಥದ್ದು. ಮತ್ತು ಏನು ಇದಕ್ಕಿಂತ ಇನ್ನೊಂದು ದರಿದ್ರ ವ್ಯವಸ್ಥೆ ಇದೆಯಾ? ಇದು ಹಿಟ್ಲರ್ ಸರ್ಕಾರ ಅಲ್ವಾ? ಬ್ರಿಟಿಷರ ಮೇಲೆ ನಿಮಗಿಂತ ಸಿಬ್ಬಂದಿಗೆ ಅವ್ರು ಯಾವತ್ತೂ ತೊಂದರೆ ಕೊಟ್ಟಿಲ್ಲ.
ಈಗ ತೆರಿಗೆ ಅಂತೂ ವಸೂಲಿ ಮಾಡ್ತಾ ಇದ್ದಾರೆ. ಎಷ್ಟು ಪಟ್ಟು ಜಾಸ್ತಿ ಆಗಿದೆಯೋ ತೆರಿಗೆ ನಿಮಗೆ ಗೊತ್ತು. ಭಾರಿ ಜಾಸ್ತಿ, ಎಷ್ಟು ಜಾಸ್ತಿ ಮಾಡಿದ್ದಾರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಪ್ರತಿಯೊಂದರ ಮೇಲೂ ಕೂಡ. ಇವಾಗ ಅವರ ಸ್ಯಾಲರಿಯನ್ನ, ಅವರ ಕೂಲಿಯನ್ನು ಅವ್ರು ಕೊಡ್ಲಿಕ್ಕೆ ಒದ್ದಾಡ್ತಾ ಇದ್ರೆ, ಎನಗಾಡ್ತಾ ಇದ್ರ, ಒಬ್ಬರ ಮೇಲೆ ಒಬ್ರು ಹೇಳ್ಕಂತೀರಾ. ಸರ್ಕಾರಕ್ಕೆ ಮಾನ ಮರ್ಯಾದೆ ಇರಬೇಕು. ಫಸ್ಟ್ ಆಫ್ ಆಲ್ ಯಾರಿಗೆ ಏನೇ ಹೇಳಲಿ, ಸರ್ಕಾರಕ್ಕೆ ಮಾನ ಮರ್ಯಾದೆ ಇರಬೇಕು. ಇಲ್ವಾ, ನೆಪಗಳು ಹೇಳ್ಬಾರ್ದು. ರಾಜೀನಾಮೆ ಕೊಟ್ಬಿಟ್ಟು ಬೇರೆ ಖಾತೆ ತಗೊಬೇಕು. ಇಲ್ಲ ಅಂತಂದ್ರೆ ಈ ಮನೆಗೆ ಹೋಗ್ಬೇಕು ನೀವು. ಇನ್ನೊಬ್ಬ ಬಂದವ್ರು ಯಾರೋ ಮಾಡ್ಕಂತಾರೆ. ನಿಮಗೆ ಕೆಲಸ ಮಾಡಕ್ ಬರಲ್ಲ, ಮಾಡಿಸ್ಕೊಳಕ್ ಬರಲ್ಲ, ಅವ್ರನ್ನ ಸಾಯಿಸೋ ಕೆಲಸ ಮಾಡಬಾರ್ದು. ಅವ್ರ ಹೊಟ್ಟೆ ಮೇಲೆ 24 ಗಂಟೆನೂ ಬಸ್ ನಂಬ್ಕೊಂಡಿದ್ದಾರೆ. ಆ ಬಸ್ಸುಗಳಂತೂ ತುಂಬಿ ಡೋರ್ಗಳನ್ನೇನು ಒಡೆದೋಗ್ಬೇಕು ಆ ಮಟ್ಟದಲ್ಲಿದ್ದಾರೆ ಜನ. ಈಗ ಅವ್ರಿಗೆ ಒದ್ದಾಡಿ ಸಾಯಿಸ್ತಾ ಇದ್ದಾರೆ. ಹಂಗೆ ಆಧಾರ್ ಕಾರ್ಡ್ ಒಂದು ಫ್ರೀ ಮಾಡಿ, ಈ ಆರೋಗ್ಯ ಕೊಡಿ, ಶಿಕ್ಷಣ ಕೊಡಿ, ಸ್ಯಾಲ್ರಿಗಳು ಕೊಡಿ ಕರೆಕ್ಟಾಗಿ ಅವ್ರಿಗೆ. ಅವೇನು ಕೊಡಲ್ಲ, ಬರೀ ಫ್ರೀ ಮಾಡ್ತಕ್ಕಂಥದ್ದು. ನಿಮ್ಮ ಚುನಾವಣೆಗೆ ಓಟು ನೀವೀಗ ಏನು ಮಾಡಿದ್ರು ಅದೇ ನಿಮ್ಗೆ ಶಾಪ ಆಗ್ತದೆ ನೋಡಿ. ಆಮೇಲೆ ಈ ಸಾರಿಗೆ ನೌಕರರು ಹಾಗೇನೆ, ಈ ಬಂದ್ಗೆ ಅಂತ ಒಂದ್ಸತಿ ಕೊಟ್ಟರೆ ನೀವು ಅವ್ರ ದೃಷ್ಟಿಯಲ್ಲಿ ನಿಮ್ಮನ್ನು ಕಣಗಣಿಸಬಾರ್ದು. ಆಮೇಲೆ ಒಂದ್ಸತಿ ಬಂದ್ಗೆ ಅವಕಾಶ ಕೊಟ್ರಾ, 1 ತಿಂಗಳು 2 ತಿಂಗಳು ಟೈಮ್ ನೋಡ್ಕೊಡಿ, ಕರೆಕ್ಟಾಗಿ ಪರ್ಫೆಕ್ಟಾಗಿ ಮಾಡಿ. ಸಾರಿಗೆ ಅವ್ರು ಒಂದ್ಸತಿ ಅನೌನ್ಸ್ ಮಾಡಿದ್ರು, ಮುಗೀತು, ಕಷ್ಟ ಇದೆ ಅಂತ ತಿಳ್ಕೊಬೇಕು ಸರ್ಕಾರದವ್ರು. ನೀವು ಹಾಗಲ್ಲ. ನಿಗಮಗಳಿದಾವಂತೆ, ನಿಗಮಗಳಿಗೆ ಒಬ್ಬೊಬ್ಬ ಅಧ್ಯಕ್ಷರು, ಅವ್ರು ಅದೇನು ಡಿಸಿಷನ್ ತಗೊಂಡ್ರೆ ಅದು ಗೊತ್ತಾಗ್ತಾ ಇಲ್ಲ. ಡೇಟ್ ಕೊಡ್ತಕ್ಕಂಥದ್ದು ಮತ್ತು ವಾಪಸ್ ಹೋಗ್ತಕ್ಕಂಥದ್ದು, ಮತ್ತು ಸರ್ಕಾರ ಮಧ್ಯಸ್ಥಿಕೆಯಲ್ಲಿ ಯಾರೋ ಒಬ್ಬ ಮಾತಾಡ್ತಾರೆ, ಅವ್ರ ಮಾತು ಕೇಳ್ಕೊಂಡು ವಾಪಸ್ ಹೋಗ್ತಕ್ಕಂಥದ್ದು. ಮತ್ತೆ ಏನಾಗ್ತದೆ? ಈಗ ನೀವು ಕೊಟ್ಟಿರ್ತಕ್ಕಂಥ ಸರ್ಕಾರ ಬಂದಿಗೆ 20 ಏನೋ ಕೊಟ್ಟಿದ್ರಲ್ಲ, ಆ ಬಂದು ಕೂಡ ಸಕ್ಸಸ್ ಆಗುತ್ತೆ ಅಂತಕ್ಕಂಥದ್ದು ಕೂಡ ತುಂಬ ಕಷ್ಟ ಇದೆ. ನಿಮ್ಮಲ್ಲಿ ಹೊಂದಾಣಿಕೆ ಇಲ್ಲ, ಒಗ್ಗಟ್ಟಿಲ್ಲ, ಐಕ್ಯತೆ ಇಲ್ಲ, ನಿಮ್ಮನ್ನು ಮುನ್ನಡೆಸ್ತಕ್ಕಂಥ ನಾಯಕರಿಲ್ಲ ಅಲ್ಲಿ. ಅದೇ ನೀವೇ ಮಾತಾಡ್ಕೊಂತೀರ ಗೊತ್ತಿಲ್ಲ ಅಂತೂ ನೀವೇನು ಸಾರಿಗೆ ಇಲಾಖೆಯಲ್ಲಿದ್ರೆ ಆ ಸಿಬ್ಬಂದಿ ಅಂತೂ ಉದ್ಧಾರ ಆಗಲ್ಲ. ತುಂಬ ಕಷ್ಟ ಇದೆ. ಇಂಥ ಕೆಲಸ ಬಿಡೋಕ್ಕೂ ಇಲ್ಲ, ಮಾಡೋಕ್ಕೂ ಇಲ್ಲ. ನೂರಾರು ಕಮಿಟ್ಮೆಂಟ್ಗಳು. ಏನಾಗಿದೆ ಈಗ ಮಕ್ಕಳಿಗೆ ಶಿಕ್ಷೆ? ಅದು ಯಾರು ಹೇಳ್ತಾ ಇದ್ರು ಸರ್, 12.5 ಏನೋ ರೈಸ್ ಮಾಡ್ತೀವಿ ಅಂತ ಹೇಳ್ತಾ ಇದ್ರಲ್ಲ. ನಮ್ಮ ಮಕ್ಳಿಗೆ ಬಿಸ್ಕತ್ ಸಾಲಲ್ಲ ಅಷ್ಟೇ. ಇನ್ನು ಈಗ ಹೋಗ್ತಾ ಇದ್ದಾವಲ್ಲ ಮಕ್ಕಳು, ಅವು ಖರ್ಚುಗಳು ಸಾಕಾಗಲ್ಲ. ಈ ಪರ್ಸೆಂಟೇಜ್ಗಳು 15 ವರ್ಷದ ಹಿಂದೆನೇ 35% ಹೇಳಿದ್ರೆ, ಇವಾಗ 12ಕ್ಕೆ ಅಂತಂದ್ರೆ ಅದು ಗ್ಯಾರಂಟಿ ಇಲ್ಲ. ಬಾಯಿ ಮಾತಲ್ಲಿ ಹೇಳಿದ್ರೆ ಜೀವನ ಆಗಲ್ಲ, ಅವ್ರ ಅಕೌಂಟ್ಗೆ ಬೀಳ್ಬೇಕಲ್ವಾ. ನಾನು ಹೇಳ್ತೀನಪ್ಪ, 10 ವರ್ಷಕ್ಕೆ ನಾನು ಏನೋ ಕೊಡ್ತೀನಿ ಅಂತ ಬದುಕಕ್ಕಾಗ್ತದೆ ಅವರು. ಆ 2,000 ಕೋಟಿ ಚಿಲ್ಲರೆ ಏನೋ ಹಾಕಕ್ಕೆ ಒದ್ದಾಡ್ತಾ ಇದ್ದಾರೆ. 2,000 ಕೋಟಿ ಚಿಲ್ಲರೆ ಹಾಕರೆ ಅವ್ರ ಜೀವನ ಸಾರ್ಥಕ. ಅದೇ ಹೇಳಿದ್ ನಾನು, ದಯವಿಟ್ಟು ಸರ್ಕಾರ ನೀಡಬೇಕಾಗಿರ್ತಕ್ಕಂಥ ಎಲ್ಲ ಹಣವನ್ನು ಕೂಡ ನೀಡಿಬಿಡಿ ಅವ್ರಿಗೆ. ಸಾರಿಗೆ ನೌಕರರಿಗೆ ನೀಡಬೇಕಾಗ್ತಕ್ಕಂಥ ಹಣ ಸಂಪೂರ್ಣವಾಗಿ ನೀಡಬೇಕು. ಇಲ್ಲ ಶ್ವೇತಪತ್ರದ ಹೊರಡಿಸ್ಬಿಟ್ಟು ನಮ್ಗೆ ಗತಿ ಇಲ್ಲ, ನಮ್ಮ ಕೈಲಿ ಆಗ್ತಾ ಇಲ್ಲ ಅಂತ ಹೇಳ್ಬೇಕು. ನೀವು ಸುಮ್ಮನೆ ಜನ ಸಾಯಿಸೋ ಕೆಲಸ ಮಾಡಬಾರ್ದು. ಇಲ್ಲಿ ಅವ್ರಿಗೆ ಮೂಡ್ ಅಪ್ಸೆಟ್ ಆಗಿದೆ. ಸಾರಿಗೆ ನೌಕರರಿಗೆ ಕೆಲಸ ಬಿಡಬೇಕು ಅಂತ ಇಂಟ್ರೆಸ್ಟ್ ಇದೆ, ಎಲ್ಲರಿಗೂ ಬಿಟ್ಬಿಡೋಣ ಒಂದೇ ಸತಿಗೆ ಅಂತ. ಜೀವನ ಕಷ್ಟ ಇದೆ. ಯಾಕಂದ್ರೆ ಇವ್ರು ನಂಬ್ಕೊಂಡು ಇವ್ರ ಕಷ್ಟಕ್ಕೆ ಯಾರು ಆಗ್ತಾರೆ? ಯಾರಿಗೂ ಬೇಡ ಕಷ್ಟ. ಅಟ್ಲೀಸ್ಟ್ ಹೋಗ್ಲಿ, ವಿರೋಧ ಪಕ್ಷ ಆದ್ರೆ ನಿಂತ್ಕೊಬೇಕಲ್ವಾ, ತೀವ್ರವಾಗಿರ್ತಕ್ಕಂಥ ಪ್ರತಿಭಟನೆ ಮಾಡ್ಬೇಕಲ್ವಾ, ಸರ್ಕಾರಕ್ಕೆ ಚಾಟಿ ಬೀಸ್ಬೇಕಲ್ವಾ, ಸರ್ಕಾರದ ವಿರುದ್ಧ ಪ್ರತಿಭಟನೆಗಳು ಮಾಡ್ಬೇಕಲ್ವಾ, ಸರ್ಕಾರಕ್ಕೆ ಧಿಕ್ಕಾರ ಕೂಗ್ಬೇಕಲ್ವಾ, ಇವ್ರಿಗೆ ನಾವಿದೀವಿ ಅಂತ ಧೈರ್ಯ ತುಂಬಬೇಕಲ್ವಾ. ಆವತ್ತು ಹೇಳಿದ್ರು, ಈ ವಿರೋಧ ಪಕ್ಷದಲ್ಲಿದ್ದಾಗ ಮಾನ್ಯ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು, ಸಾರಿಗೆ ನೌಕರಿಗೆ ನಾನಿದ್ದೀನಿ ಅಂತ. ಈಗ ಅವ್ರ ಪತ್ತೆ ಇಲ್ಲ. ಈಗ ರಾಮಲಿಂಗಾರೆಡ್ಡಿ ಅವ್ರು ಕೊಟ್ಟವ್ರ ಮಾನ್ಯ ಮಂತ್ರಿಗಳಿಗೆ, ಅವ್ರಿಗೆ ವಯಸ್ಸಾದ ಮಂತ್ರಿಗಳು ಅಂತ ಹೇಳ್ತೀನಿ ನಾನು. ಅವ್ರಿಗೂ ಅದ್ರ ಜ್ಞಾನ ಇಲ್ಲ. ಕಳೆದ ಸರ್ಕಾರದಲ್ಲೂ ಕೂಡ ಅದೇ ಖಾತೆ ಕೊಟ್ಟಿದ್ರಂತ. ಅಟ್ಲೀಸ್ಟ್ ನಿಮ್ಗೆ ಆ ಒಂದು ಐಡಿಯಾ ಬೇಡವಾ? ಆಯಾ ಇಲಾಖೆ ಮಂತ್ರಿಗಳ ಇಲಾಖೆ ಅಧಿಕಾರಿಗಳನ್ನ ಕಾಪಾಡ್ಕೊಳ್ಳಿಲ್ಲ, ಸಿಬ್ಬಂದಿನ ಕಾಪಾಡಲಿಲ್ಲ ಅಂತಂದ್ರೆ ನಿಮ್ಗೆ ಯಾಕೆ ಸರ್ ಮಂತ್ರಿಗಳ ಪೋಸ್ಟು? ಅವರಷ್ಟು ಕಷ್ಟ ಯಾರು ಕೂಡ ತೀರಿಸ್ಲಿಕ್ಕೆ ಆಗಲ್ಲ ನಿಮ್ಮ ಕೈಯಲ್ಲಿ. ಕಾಂಗ್ರೆಸ್ ಸರ್ಕಾರ ಬಿದ್ದೋಗೋ ತನಕ ನನಗೆ ಗೊತ್ತಿದೆ, ಈ ಸರ್ಕಾರ ಹೋಗೋ ತನಕ ಸುಮಾರು ಇಲಾಖೆಗಳ ಸ್ಯಾಲ್ರಿಗಳು ಇದೇ ಪರಿಸ್ಥಿತಿ ಇದೆ. ಇವ್ರು ಹೇಳ್ಕಂತಾರೆ, ಅವ್ರು ಹೇಳಲ್ಲ. ಈ ಆಸ್ಪತ್ರೆ ಸಿಬ್ಬಂದಿ ನೌಕರರದು ಹಂಗೇನೆ, ಅವ್ರಿಗೂ ಸ್ಯಾಲ್ರಿಗಳ ಕಷ್ಟ ಇದೆಯಂತೆ. ಏನು ಈ ಥರ ಆದರೆ ಯಾಕೆ? ಅಲ್ಲ, ಪರಿಸ್ಥಿತಿ ಹೆಂಗಿರ್ತದೆ ಅಂತಕ್ಕಂಥದ್ದನ್ನ ಅರ್ಥ ಮಾಡ್ಕೊಬೇಕು. ಸಿಬ್ಬಂದಿ ಕೂಡ ಪ್ರತಿಭಟನೆ ಕೊಟ್ಟರೆ 1 ತಿಂಗಳು 2 ತಿಂಗಳು ಟೈಮ್ ತಗೊಳ್ಳಿ. ತುಂಬ ಇನ್ನೇನು ನಾವು ಸಾಯ್ಬೇಕು ಅಂತಕ್ಕಂಥ ಒಂದು ಸ್ಪಿರಿಟ್ ತಗೊಳ್ಳಿ. ಆ ಮೋಟಿವೇಶನಲ್ಲಿ ಯುದ್ಧ ಮಾಡ್ದಂಗೆ ಮಾಡಿ ಸರ್ಕಾರದ ಮೇಲೆ. ಅದು ಬಿಟ್ಟು ನೀವು ಸುಮ್ಮನೆ ಹಿಂಗೆ ತೆವಳಿಗೆ ನೀವೇನೋ ಸುಮ್ಮನೆ ಅದೇನೋ ಬಾಯಿ ಮಾತಿಗೆ ಈ ಬಡವನ ಬೈಗಳ ಹೆಂಗಂತಂದ್ರೆ ದವಡೆಗೆ ಮೂಲ ಅಂತ ಅಷ್ಟೇ. ಅಲ್ಲಿ ಕಚ್ಕೊಂಡ್ರೆ ಏನಾಗಲ್ಲ. ನೀವು ಸಾರಿಗೆ ಸಿಬ್ಬಂದಿ ನೌಕರರು ಸರ್ಕಾರದ ಮೇಲೆ ಉಗ್ರವಾಗಿ ತೀವ್ರವಾಗಿ ಪ್ರತಿಭಟನೆ ಮಾಡಬೇಕು. ಇದಕ್ಕೆ ಮಾಧ್ಯಮಗಳು ಸಪೋರ್ಟ್ ಮಾಡ್ತವೆ, ನಿಮ್ಗೆ ಗೊತ್ತಿಲ್ಲ ಅಷ್ಟೇ, ನೀವು ಮಾಡಬೇಕು. ಮಾಧ್ಯಮಗಳು ಸೃಷ್ಟಿ ಮಾಡ್ಲಿಕ್ಕೆ ಆಗಲ್ಲ ಇವೆಲ್ಲ ಅಂತ ಹೇಳ್ತಾ
ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ.